ಒಂದು, ಆಮೇಲೆ ರಿಪೀಟು ರಾಂಪುರ ಬರ್ತದೆ, ರಾಂಪುರಲಿಂದ ಉಡೇಜಾಲಿಂದ ಕನ್ನೇರಮಡುಗು, ಆನಂತರ ಸೋಮಸಾಗರಲಿಂದ ಬಸರಳ್ಳಿ ಸಂಪಲಿಂದ ಗೌರಿಪುರಲಿಂದ ಜಾವರಪುರ. ಅಲ್ಲಿವರೆಗೆ ನಾವು ಇಲ್ಲಿವರೆಗೆ ದಿನಕ್ಕೆ ಎಷ್ಟು ಇಂಚ್ ನೀರು ಖರ್ಚಾಗ್ತದೆ? ಸುಮಾರು ಅಂದ್ರೆ ನಾನು ಸಂಪು ತುಂಬಿಸ್ಕೊಂಡು ನಾನು ಲೆಕ್ಕ ಮಾಡಿ ಇಟ್ಟಕೊಂಡ್ರೆ 2.5 ಲಕ್ಷ ಲೀಟ್ರ್ ನೀರದು. ಒಂದು ಸಂಪು ಖಾಲಿ ಮಾಡ್ಬೇಕಾದ್ರೆ 4 ತಾಸು ಬೇಕು. 8 ತಾಸಿನವರೆಗೆ ಕೊಡ್ತೀನಿ, 8-9 ತಾಸುವರೆಗೆ ಕೊಡ್ತೀನಿ. ಸಂಪು ತುಂಬಬೇಕಾದ್ರೆ ಎಷ್ಟು ತಾಸು ಬೇಕು? 4 ತಾಸು ಬೇಕು. 4 ತಾಸು ತುಂಬಿದ್ರೆ 4 ತಾಸು ಹೋಗೋದು? 4 ತಾಸು ಹೋಗ್ಬಿಡ್ತದೆ. ಹಾಂ, 4 ತಾಸಿಗೆ ಅಂದ್ರೆ 1 ತಾಸಿಗೆ 2.5 ಲಕ್ಷ ಲೀಟ್ರ್ ಸಪ್ಲೈ ಅಂದ್ರೆ 10 ಲಕ್ಷ ಲೀಟ್ರ್. 10 5 10 20 ಲಕ್ಷ ನೀರುವರೆಗೆ ನಾವು ಸಪ್ಲೈ ಮಾಡ್ತೀವಿ. ತಿಂಗಳಿಗೆ ಎಷ್ಟಾಗ್ಬೋದು? ತಿಂಗಳಿಗೆ ನೀವು ಕ್ಯಾಲ್ಕುಲೇಷನ್ ಮಾಡಿರಿ, ಮತ್ತು ಅಷ್ಟಕ್ಕಂತೂ ನಮಗೆ ಬರೋಲ್ಲ. ಒಂದು ದಿವಸಕ್ಕೆ ಹಿಂಗೆ ಹೇಳಂತಂದ್ರೆ ನಾವು ಎವರೇಜ್ ಮಾಡ್ತೀವಲ್ಲ, ರೀಡಿಂಗ್ ಬರ್ತೀವಿ, ಅವರ್ಸ್ ಬರ್ತೀವಿ, ಎಲ್ಲ ಮಾಡ್ತಾ ಇದ್ದೀನಿ ನಾನು. ದಿನ ನೀರು ಖರ್ಚಾಗಿರೋದೆಲ್ಲ ಎವರೇಜ್ ಬರ್ತೀವಿ ಬುಕ್ದಲ್ಲಿ ನಾನು ಲಾಕ್ ಬುಕ್ನಲ್ಲಿ ಬರ್ತೀವಿ, ರಿಜಿಸ್ಟ್ರ್ನಲ್ಲಿ ಬರ್ತೀವಿ. ಮತ್ತು ಕೆಲವೊಂದು ಅಧಿಕಾರಿಗಳು AWS ಸಾರು ಬರ್ತಾರೆ, ಮತ್ತು PDO ಬರ್ತಾರೆ, ಆನಂತರ CS ಸಾಬ್ರಿ ಬರ್ತಾರೆ, ಮಿನಿಸ್ಟರ್ ಸಾಬ್ರಿ ಬರ್ತಾರೆ. ಅವ್ರು ಕೇಳಿದ್ರೆ ಎಲ್ಲ ಉತ್ತರ ಹೇಳ್ತಾರೆ. ಎಷ್ಟು ತಿಂಗಳಿಗೊಮ್ಮೆ ಬರ್ಬೋದು ಅವರು ತಿಂಗಳದಾಗ 1 ಸಲ ಬಂದ್ಬಿಡ್ತಾರೆ, ತಿಂಗಳದಾಗ 2 ಸಲ ಬರ್ತಾರೆ. ಒಟ್ಟು ಬಂದು ಹೋಗ್ತಾರೆ. ಬಂದು ಹೋಗ್ತಾರೆ. ಇಲ್ಲಿ ಏನು ಇದರ ಸೈಡ್ ಯಾವ ಎಫೆಕ್ಟ್ ಇಲ್ಲ, ನೀರು ಖುಷಿಯೋದು ಏನಿಲ್ಲ, ಏನು ಕಿರಿಕಿರಿ ಇಲ್ಲ. ಇದೆ ಕಾಟ್ಗಿ ಹತ್ರ ಐತಲ್ಲ ಅದೇ ರೀತಿನ ಯಾವ್ದು ನಮ್ಮ ಇಲ್ಲಿ ಏನು ಇಲ್ಲಿ ಒಂದು ಹನಿ ಕೂಡ ಬಸಿ ನೀರು ಬರ್ತಕ್ಕಂಥ ಅದನ್ನು ಕೇಳಬೇಡ್ರಿ ನೀವು. ಕಾಮಗಾರಿಕೆ ಒಳ್ಳೆ ಕೆಲಸ ಆಗೈತಿ. ಒಂದು ಸಲ ಕಪ್ಪು ಜೊಂಡು ಬಂದಿದ್ದು ತೆಗೆದಿವಿ, ಮತ್ತು 4-5 ಪುಟ್ಟಿ ತಗೊಂಬಂದು ಎಲ್ಲ ಸ್ವಚ್ಛತೆ ಮಾಡ್ಕೊಂಡ್ವಿ. ರೈತರ ಸಂಘದವ್ರು ಬಂದಿದ್ರು, ಹಿಂಗೆಲ್ಲ ಹೊಲ ಸೇರ್ಬಾರ್ದಂಗೆ ಹಿಂಗಾದ್ರು. ಅದ್ರ ಪ್ರಕಾರ ನಮ್ಮ ಸಾಹೇಬರು, ನಮ್ಮ ಗುತ್ತೇದವರು, ನಮ್ಮ ಆಫೀಸರ್ ಬಂದು ಎಲ್ಲ ತೆಗೆದ್ರು. ಎಷ್ಟು ದಿವಸಕ್ಕೊಮ್ಮೆ ಕ್ಲೀನ್ ಮಾಡ್ತೀರಿ ಇದನ್ನ? ಅದು ಕಪ್ಪು ಜಂಡು ಇದ್ದ ಅದನ್ನ ಮೊಮೆಂಟ್ ನೋಡಿ ಮಾಡ್ತೀವಿ ನಾವು. ಹೌದಾ? ಅದು ಹಗಲೆಲ್ಲಂತೂ ಮಾಡೋಕ್ಕಾಗಲ್ಲ. ಅದು ಕಪ್ಪು ಜಂಡು ಇರ್ತಾ ಇದ್ದ ನಂತರ ಆಗಿಂದಾಗಲೇ ಚಡಕ್ ಮಾಡಿಬಿಡ್ತಾರೆ. ಅದೊಂದು ನಮಗೆ ಕುಂದುಕೊರತೆ ಏನಂತಂದ್ರೆ ಇಲ್ಲಿ ಸುತ್ತನ ಕಡೆ ನಾನೊಬ್ಬ ವಾಚ್ಮಾನ, ಇಲ್ಲಿಂದ ಫಸ್ಟಲ್ಲಿಂದ 2008 ವಾಚ್ಮಾನ ನಾನು, ನಮ್ಮ ಹೆಣ್ಮಕ್ಳು. ಹೌದು. ಅಲ್ಲಿಂದ ಇಲ್ಲಿವರೆಗೂ ನಾವು ಕಾರ್ಯನಿರ್ವಹಿಸಿದ್ರೆ ಇಲ್ಲಿವರೆಗೂ ನಾವು ಅದೇ ಕೆಲಸನ ಮಾಡ್ತಾ ಇದ್ವಿ. ಹೌದು. ಏನಪ್ಪ ಅಂದ್ರೆ ನಮಗೀಗ ಈ ಕರಿ ಏನು ಸುತ್ತನ ಕಡೆ ಏನೈತಲ್ರಿ, ಅದ್ರ ಸುತ್ತನ ಕಡೆ ನಮಗೆ ಮುಳ್ಳು ಬೇಲಿ ಆಗಿಬಿಟ್ರೆ, ಮುಳ್ಳು ತಂತಿ ಆಗಿಬಿಟ್ರೆ ಕರದ ಕಿರಿಕಿರಿ ಇರಂಗಿಲ್ಲ. ಇನ್ನೊಬ್ಬರದು ಹುಡ್ರದು ಕಿರಿಕಿರಿ ಇರಲ್ಲ, ಇನ್ನೊಬ್ಬರು ಕಿರಿಕಿರಿ ಇರಂಗಿಲ್ಲ. ನಮಗೆ ಸವಲತ್ತು ಅನುಕೂಲ ಇರ್ತೈತಿ. ನಾವು ಮುಂಜಾನೆಲಿದ್ದ 6 ಗಂಟೆಗೆ ಕೆಲಸ ಮೋಟ್ರುಗಳು ಸ್ಟಾರ್ಟಿಂಗ್ ಇಟ್ಟಿಲ್ಲ ಅಂದ್ರೆ ಮತ್ತೆ ಸಾಯಂಕಾಲ 6ವರೆಗೂ ರನ್ನಿಂಗ್ ಇಡ್ತು. ಮತ್ತೆ ಅವರು ರಾತ್ರಿ ನೈಟ್ ಕೇಳಿದ್ರು ನೈಟೇನೂ ಕೊಡ್ತು. ಇಲ್ಲ ಹಗಲೇ ರಾತ್ರಿ ಇಲ್ಲೇ ಇರ್ತೀವಿ. 24 ಗಂಟೆ ಕೆಲಸ ಅಂತ? ಡ್ಯೂಟಿ 24 ಗಂಟೆ ಡ್ಯೂಟಿ. ನಮಗೆ ಒಂದು ಸ್ವಲ್ಪ ಪಗಾರ ಹೆಚ್ಚಿಗಿಲ್ಲ, ಕಡಿಮೆ ಐತೆ. ಎಷ್ಟೈತೆ ಪಗಾರ? ಈಗ ಹೆಣ್ಮಕ್ಳಿಗೆ 3,000 ಕೊಡ್ತಾ ಇದಾರೆ, ನಮಗೆ 5,000 ಕೊಡ್ತಾ ಇದಾರೆ. ನಾವು ಬಡ ಕುಟುಂಬದವರು, ನಮಗೆ ಸಾಲಂಗಲ್ಲ. ಮುಂದೆ ಹೆಚ್ಚಿನ ಕೆಲಸ ಅವ್ರ ಅಧಿಕಾರಿಗಳು ಅವ್ರು ತಿಳ್ಕೊಬೇಕು, ಅವ್ರು ತಿಳಿದು ನೋಡಿ ಮಾಡಿದ್ರೆ ನಮಗೊಂದಿಟ್ಟು ನಮ್ಮ ಕುಟುಂಬಕ್ಕೆ ಸೌಲಭ್ಯ ಸಿಗುತ್ತೆ. ಎಷ್ಟು 13 ವರ್ಷ ಆಯ್ತಲ್ಲ ಇದು ಕೆಲಸ ಮಾಡೋಕೆ? 13 ವರ್ಷ, 7 ವರ್ಷ. 2008ರಲ್ಲಿ ಸ್ಟಾರ್ಟ್ ಮಾಡಿ? 2008ರಿಂದ ನಾವು ಚಾಲು. ಹಾಗಾದ್ರೆ 7 ವರ್ಷ. 7 ವರ್ಷ ರೀ, 7 ವರ್ಷ. 7 ವರ್ಷದಿಂದ ಪಗಾರ. ಅದು ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಕೊಟ್ಟಿದ್ರು? ಫಸ್ಟಿಗೆ ಅವರು ಕಂಪ್ನಿಯವರು ಪಿಚೇಶ್ವರವ್ ಅಂತೇಳಿ ಗುತ್ತೇದಾರ ಅವರು ದೊಡ್ಡ ಕಂಪ್ನಿಯವರು. ಅವರು ಎಲ್ಲಿ ಬೇಕಲ್ಲಿ ಇಂಥವು ದೊಡ್ಡ ಕೆರೆಗಳು, ಅಣೆಕಟ್ಟುಗಳು ಕಟ್ಕೊಂತ ಅವ್ರು ಮಾಡ್ಕೊಂತ ಬಂದಾರ. ಅವರು ಕಂಪ್ನಿ ಪ್ರಕಾರ ನನಗೆ ಊಟ ಸಹಿತ ಕೊಡ್ತಿದ್ರು, ನಾಷ್ಟ ಊಟ ಎಲ್ಲ. 3,500 ರೂಪಾಯಿ ಪಗಾರ ಕೊಡ್ತಿದ್ರು. ಊಟ ಸೇರಿ ಎಲ್ಲ ಸೇರಿ ಸುಮಾರು ಅಂದ್ರೆ 9,000 ರೂಪಾಯಿ ಬಿಡ್ತಿತ್ತು ನನಗೆ. ಹೌದಾ? ಈಗ ಇವ್ರು ಕೊಡ್ತಕ್ಕಂಥದ್ದು ಈ ಊಟ ಇಲ್ಲ, ನಾಷ್ಟ ಇಲ್ಲ, ಏನಿಲ್ಲ. ಇದೇ ಪಗಾರ 5,000 ಮೇಲೆ ನನಗೆ 5,000 ಕೊಡ್ತಾರೆ, ಹೆಣ್ಮಕ್ಳಿಗೆ 3,000 ಕೊಡ್ತಾರೆ. ಪಗಾರ ಕೊಡೋದು ನೇರ ಅಂಗಡಿಯವ್ರು ಕೊಡ್ತಾರೆ, ಇಲ್ಲಿ ಯಾರಾದ್ರೂ ಗೌರ್ಮೆಂಟ್ ಕಡೆಯಿಂದನೇ ಬರ್ತೈತೆ ಅಂತಲೇ ಹೇಳ್ತಾರೆ. ಇವರು ಕಂಟ್ರಾಕ್ಟರ್ ಇವರು ಒಬ್ಬರು ಈಗ ಮಾಡಕತ್ತಾರ, ಅವರು AWS ಸಾರ್ ಕಡೆಯಿಂದ ಅಥವಾ ಏನು CS ಅವ್ರ ಕಡೆಯಿಂದ ಮಾಡ್ತಾರೆ. ಅದು ನನಗೆ ಪಕ್ಕ ಮಾಹಿತಿ ಇಲ್ಲ. ಈಗ ನೆನ್ನೆ ಟೆಂಡರ್ ಆಗಿಲ್ಲ ಅನ್ನೋ ಮಾತು ಕೇಳ್ತಾ ಇದ್ದಾರೆ. ತಿಂಗಳ ಬಂದಿಲ್ರಿ, ಈಗ 9ನೇ ಹೋಗಿ 10ನೇ ತಿಂಗಳದಾಗ. ಅಂದ್ರೆ ಕೊಟ್ಟಿಲ್ಲ, ನಮಗೆ ಅಸ್ತಬಸ್ತು ತಿಂಗಳ ಬರೋದು. ಆದ್ರೂ 10ನೇ ತಿಂಗಳಾಗೈತೆ ಅಂದ್ರೆ ಬಂದಿಲ್ಲ. ಮತ್ತು ಈಗ ಅವರು ಕಂಟ್ರಾಕ್ಟರ್ ಕೆಲಸ ಮಾಡ್ತಾರೆ ಗುತ್ತೇದಾರರು. ಅವ್ರು ನಾವು ಕೇಳಿದ್ರೆ 1,000, 1,500, 2,000, 3,000 ಕೊಡ್ತಾರೆ ಅಂತೂ ಕೊಡ್ತಾರೆ. ಅದು ಬರುತ್ತೆ, ನಮಗೆ ಬರುತ್ತೆ ಅಷ್ಟೇ. ಬರ್ತೈತೆ ಅಂದ್ರೆ ನಮಗೆ ನೀಡ್ಬೇಕಲ್ರಿ. ನಾವು ಬಡವರು ಸಾಲ ಸಮದ ಮಾಡ್ತಾ ಇದ್ವಿ. ಸಾಲ ಸಮದ ಮಾಡಿದ್ರೆ ಕೇಳಲ್ಲ. ಮತ್ತು ಅವರು ತಿಂಗಳು ಬಂದ್ಬಿಟ್ರೆ ಕಿರಿಕಿರಿ ಇಲ್ಲ. ಕೇಳ್ಬೇಕು ಅವ್ರಿಗೆ. ಕೇಳಿದ್ರೆ ನಮ್ಮ ಬಿಲ್ ಆಗಿಲ್ಲ ಅಂತ ಹೇಳ್ತಾರೆ. ಏನು? ಹೌದಾ? ಹೌದು. ಸರಿ ಸರ್, ಥ್ಯಾಂಕ್ ಯು ಸರ್.